ಭವಾನಿ ಅಕ್ಕ 10 ತಿಂಗಳಾದ್ಮೇಲೆ ಆಸ್ನಕ್ ಬಂತು ಕಣೆ. ಅದಕ್ಕೆ ಫ್ಯಾನ್ಸು ಹೂ ಮಳೆ ಬರ್ಸಿ ಹಬ್ಬ ಮಾಡ್ತಾರೆ ಕಣೆ. ಹತ್ತು ತಿಂಗಳಿಂದ ಆಯ್ತನ ಕಾಯಲ್ ಮಾಡಿದ್ದಲ್ಲಿ ಎಲ್ಲೋಗಿತ್ಲ ಅಕ್ಕ? ಅದೇ ಕಣೆ, ಅಪ್ಪ ಮಕ್ಳು ಇಬ್ರು ಕೇಸ್ ಮಾಡ್ಕೊಂಡು ಜೈಲಿಗೆ ಹೋದ್ರಲ್ಲ, ಆಗಿಂದ ಅಕ್ಕ ಬೇಜಾರಾಗಿ ಹಾಸನಲ್ಲೇ ಬಿಟ್ಟು ಬೆಂಗಳೂರಲ್ಲೇ ಸೆಟ್ಲ್ ಆಗಿತ್ತು. ಅದ್ಯಾಕಂತ್ಲೆ 1.5 ಕೋಟಿ ಕಾರಲ್ಲಿ 1.5 ಗಂಟೆ ಕುಂತ್ರೆ ಸಾಕು, ಹಾಸನ ಬಂದು ಹೋಯ್ತದೆ. ಅಂತದ್ರಲ್ಲಿ 10 ತಿಂಗಳಿಂದ ಯಾಕ್ಲೆ ದೂರ ಇತ್ತು? ಅದ್ರ ಮಗನ್ನ ವಾಪಸ್ ಕರ್ಕೊಂಡು ಜೊತೆಲೆ ಬರ್ತೀನಿ ಅಂತ ಕೂತಿದ್ದಂತೆ ಕಣೆ. ಯಾವಾಗ ಬೇಲ್ ಅಪ್ಲಿಕೇಶನ್ ಎಲ್ಲ ರಿಜೆಕ್ಟ್ ಆಗಕ್ ಶುರುವಾದ್ವಾ, ಇನ್ಮೇಲೆ ಕಾಯೋದು ಕಷ್ಟ, ಕಾರ್ಯಕರ್ತರೆಲ್ಲ ಕೈ ಬಿಟ್ಟೋಯ್ತಾರೆ ಅಂತ ವಾಪಸ್ ಬಂದಿದೆ ಕಲಣೆ. ನಾನು ಯಾಕೆ ದೂರ ಉಳ್ಕೊಳ್ಳಿ ಹಾಸನ ಜಿಲ್ಲೆ ಬಿಟ್ಟು? ಅವರು ನನಗೋಸ್ಕರ ಎಲ್ಲ ಮೊದಲಿಂದನೂ ಒಳ್ಳೇದೇ ಮಾಡಿದ್ದಾರೆ. ನಾನು ಅವ್ರ ಜೊತೆನಲ್ಲಿ ಇದ್ಕೊಂಡು ಒಳ್ಳೇದೇ ಮಾಡ್ತೀನಿ. ನಾನು ಜೊತೆನಲ್ಲಿ ಇರ್ತೀನಿ. ಅವ್ರನ್ನ ಯಾವತ್ತೂ ನಾನು ಹಾಸನ ಜಿಲ್ಲೆಯಿಂದ ದೂರ ಉಳಿಯಲ್ಲ. ಇನ್ನೇನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಹತ್ರ ಬಂತಲ್ಲ ಒದಗೇತ. ಅದಕ್ಕೆ ಅಕ್ಕ ಎಡವಡ್ ಮಾಡ್ಕೊಳ್ಳೋದು ಬೇಡ ಅಂತವ ಪೊಸಿಷನ್ ತಗೊಳಕ್ ಬಂದೈತೆ ಕಣ್ಲೆ. ನೋಡ್ತಾ ಇರು, ಇನ್ನ ಹಾಸನದಲ್ಲಿ ರಾಜಕೀಯ ಬೇರೆ ತರಕ್ಕೆ ಶುರುವಾಯ್ತದೆ. ಅದೇನ್ ಶುರುವಾಯ್ತದ ನೋಡೋಣ ಬಿಡೋಣ. ನೋಡ್ಲಿ, ಬಿಜೆಪಿ ಜನಾಕ್ರೋಶ ಪ್ರತಿಭಟನೆ ಮಾಡ್ತಾವೆ. ಗೌರ್ಮೆಂಟ್ ನಾವು ಬೆಲೆ ಏರ್ಸವಲ್ಲ, ಅದಕ್ಕೆ ಸ್ಟ್ರೈಕ್ ಮಾಡಿ ಜನಗಳಿಗೆ ನ್ಯಾಯ ಕೊಡಿಸ್ತಾವಂತೆ ಕಣೆ. ಯಾವ ಬೆಲೆ ಏರಿಕೆ ವಿರುದ್ಧ ಸ್ಟ್ರೈಕ್ ಮಾಡ್ತಾವಂತಲ? ನಿನ್ನೆ ತಾನೇ ಸೆಂಟ್ರಲ್ ಗೌರ್ಮೆಂಟ್ ನಾವು ಗ್ಯಾಸಿನ ಮೇಲೆ 50, ಡೀಸೆಲ್ ನ 2 ರೂಪಾಯಿ ಜಾಸ್ತಿ ಮಾಡವಿ. ಅದರ ವಿರುದ್ಧನೂ ಆಕ್ರೋಶ ಆಗ್ತಾವಂತೇನ್ಲ? ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಆಕ್ರೋಶ ತೋರ್ಸಕ್ ಹೋದ್ರಿ ಎತ್ನಳ್ಳಿಗಾದ್ಗತಿನೇ ಆಯ್ತದೆ ಕಣೆ. ಓಕೆ ತಡಿ, ಜೋಶಿ ಬಂತು ಮಾತಾಡ್ಸೋಣ. ಅಣ್ಣ ಹೇಳಪ್ಪ. ಈ ಒಂದು ಬೆಲೆ ಏರಿಕೆ ವಿರೋಧಿ ಹೋರಾಟವನ್ನ ನಾವು ಕೈಗೊಂಡಿದ್ದೇವೆ. ಅಣ್ಣ, ಸೆಂಟ್ರಲ್ ಗೌರ್ಮೆಂಟ್ ನಾವು 2 ರೂಪಾಯಿ ಏರಿಸಬೇಕಣ್ಣ ಡೀಸೆಲ್ ಮೇಲೆ. ಆ 2 ರೂಪಾಯಿನ ನಾವು ಕಸ್ಟಮರ್ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಫಸ್ಟ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಅದನ್ನ ಹಂಗೇನಪ್ಪ, ಈ ಗ್ಯಾಸಿನ ಮೇಲೂ 50 ರೂಪಾಯಿ ಏರ್ಸವಲ್ಲ, ಅದ್ರ ಬಗ್ಗೆ ಏನಿಲ್ಲ ಅಣ್ಣ ನಿನ್ನ ಉತ್ತರ? ಕೇಂದ್ರ ಸರ್ಕಾರದ ವಿರುದ್ಧ ದನಿ ಎತ್ತಕ್ಕೆ 2 ರೂಪಾಯಿ ಬಗ್ಗೆ ನಾನು ಹೇಳಿದ್ನಲ್ಲ ಅಣ್ಣ. ವರ್ಷ ನಿಂತ್ಕೊಳಪ್ಪ, ಡೀಸೆಲ್ ಅಲ್ಲ ಕಣ, ಗ್ಯಾಸಿನ ಬಗ್ಗೆ ಹೇಳಿದ್ದು. ಒಪ್ಪಲಣ್ಣಿ ನುಣ್ಣಚ್ಕೊಂಡು ಹೋಗ್ತು ಕಣ. ಇವೇನೋ ಜನಾಕ್ರೋಶ ಅಂತ ವಾರಗಟ್ಲೆ ಸ್ಟ್ರೈಕ್ ಮಾಡ್ತಾ ಬರ್ತಾವಲ್ಲ, ಆಗ ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ಜನ ಬೀದಿಗೆ ಬಂದ್ರೆ ಏನ್ ಮಾಡ್ತಾವಂತಲ? ನಾಳೆಯಿಂದ ಅದೇ ಆಯ್ತದೆ ಕಲ್ಯಾಣ. ಜನ ಬರ್ಲಿಲ್ಲ ಅಂದ್ರೂ ಕಾಂಗ್ರೆಸ್ ನವೇ ಖಾಲಿ ಸಿಲಿಂಡರ್ ಹಿಡ್ಕೊಂಡು ಇವುಗಳು ಬಂದಾರಿಲೆ ಕುಂದು ಬಿಡ್ತವೆ. ಒಟ್ಟಿನಲ್ಲಿ ಇವುಗಳು ರಾಜಕೀಯ ಮಾಡಕ್ಕೋಸ್ಕರ ಜನಗಳ ಜೀವ ತಿಂತಾವೆ ಕಣೆ. ನೋಡ್ಲಿ ಅಣ್ಣ, 2 ಗೌರ್ಮೆಂಟ್ ಹೋಗಿರ್ತಾವನೆ. ರಾಜ್ಯದವ್ರು ಮಾಡ್ತಾರೆ ಅಂತ ಅವ್ರು ಮಾಡ್ತಾರೆ ಅಂತ ಇವ್ರು ಮಾಡ್ತಾ ಇದಾರಲ್ಲ, ಚಾಲೆಂಜಿಗೆ ಬಿದ್ದ್ಬಿಟ್ಟಿದ್ದಾರೆ. ನೀವ್ ಮಾಡ್ತಾ ಇದೀರಾ, ನಾವು ಮಾಡ್ತೀವಿ ಅನ್ನೋ ತರ. ಬಕ್ರಾಗಳು ಏನಂದ್ರೆ ನಾವು ಮಿಡಲ್ ಕ್ಲಾಸ್ ಇದೀವಲ್ಲ, ನಾವು ಬಕ್ರಾಗಳು. ಕರೆಕ್ಟ್ ಆಗಿ ಹೇಳಿದೆ ಕಣೆ. ಈ ಗ್ಯಾರಂಟಿ ಕೊಡ್ತಾ ಇದಾರೆ ಅಂತ ಅವ್ರು ಮಾಡ್ತಾ ಇದಾರೆ. ಈಗ ಕಸದ್ದು ಆಯ್ತು, ಪಾರ್ಕಿಂಗ್ ಆಯ್ತು, ಹಾಲಿಂದ ಆಯ್ತು, ನೀರಿಂದ ಆಯ್ತು, ಇನ್ನೇನು ಬಾಕಿ ಉಳಿದಿಲ್ಲ ಸರ್. ಮಲ ಮೂತ್ರ 2 ಐತೆ. ಅದಕ್ಕೂ ಎಸದಿಲ್ಲ ಕಣೆ. ಏನು ಜಾಗೃತಿ ಏನು ಮೂಡಿಸ್ಲಿಲ್ಲ, ಎಚ್ಚರಿಕೆ ನಾವು ವಹಿಸ್ಲಿಲ್ಲ ಅಂದ್ರೆ 2 ಬಿಟ್ಟವ್ರಷ್ಟೇ ಮಲ ಮೂತ್ರ. ಅದಕ್ಕೂ ಹಾಕ್ಬಿಟ್ರೆ ಮುಗ್ದೋಯ್ತು. ಅವ್ರು 2 ರೂಪಾಯಿ ಜಾಸ್ತಿ ಮಾಡಿದ್ರು, ಇವ್ರು 2 ರೂಪಾಯಿ ಜಾಸ್ತಿ ಮಾಡಿದ್ರು. ಹಾಳು ಬಿದ್ದೋಗೋದು ನಾವೇ ಅಲ್ವೇನ್ಲ? ಈ ಲೀಡರ್ಗಳ ಕಳೆದುಡು ಮಾಡಿಕೊಂಡು ಪೈರಿನಲ್ಲೂ ಆಯ್ಸಿ ಮಾಡಿಕೊಂಡು ಆಯಾಗಿರ್ತವೆ. ಎಷ್ಟು ಆಯ್ಸಿ ಮಾಡಿದ್ರು ಎದೆ ಮೇಲೆ ಯಾರು ಮಾಡಿಕೊಂಡು ಹೋಗೋದಿಲ್ಲ ಅನ್ನೋದೇ ಸತ್ಯ ಕಣ್ಣಡ್ಲ. ಶಿವನಿ ಶಂಭುಲಿಂಗ.